ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನಿವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ಯಾವುದೇ ಮೊಟ್ಟೆ ಆಗಲಿ ಮೈದಾ ಆಗಲಿ ಬೇಕಿಲ್ಲ, ಅಥವಾ ಓವನಲ್ಲೇ ಇಟ್ಟು ಮಾಡ್ಕೋಬೇಕು ಅಂತೇನಿಲ್ಲ. ತುಂಬ ಅಂದರೆ ತುಂಬ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಮಾಡೋದು. ಏನೆಲ್ಲ ಬೇಕು ಅಂದರೆ ಓರಿಯೋ ಬಿಸ್ಕಿಟು, ಬಟರು, ಮಿಲ್ಕು, ಬೇಕಿಂಗ್ ಸೋಡಾ ಮತ್ತು ಮೆಲ್ಟೆಡ್ ಚಾಕ್ಲೇಟ್ ಅಥವಾ ಚಾಕ್ಲೇಟ್ ಸಿರಪ್ಪು. ನಾವು ಓರಿಯೋ ಬಿಸ್ಕೆಟ್ ತೊಗೊಂಡು ಅದು ಕ್ರೀಮ್ ಬೇರೆ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಬಿಸ್ಕೆಟ್ ಮಾತ್ರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಪೌಡರ್ ಮಾಡ್ಕೋಬೇಕು. ಈಗ ನೋಡಿ, ಒಂದು ಬೌಲ್ ತೊಗೊಂಡು ಅದಕ್ಕೆ ಸುತ್ತ ಮತ್ತು ತಳದಲ್ಲಿ ಬಟರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅಂಟಬಾರ್ದಲ್ಲ ಇದು, ಅದಕ್ಕೋಸ್ಕರ. ಈಗ ಪೌಡರ್ ಮಾಡ್ಕೊಂಡಿರೋಂಥ ಓರಿಯೋ ಬಿಸ್ಕೆಟ್ ಇದಕ್ಕೆ ಸೇರಿಸ್ಕೋತೀನಿ. ಇದಕ್ಕೆ ಸೇರಿಸ್ಕೊಂಡು ಒಂದು 3-4 ಟೇಬಲ್ ಸ್ಪೂನಷ್ಟು ಬಟರ್ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಕ್ರೀಮಿ ಐಟಮ್ ಏನಿತ್ತು ಬಿಸ್ಕೆಟ್ದು, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾವು ಕಾಯಿಸಿ ತಣ್ಣಗಾಗಿರೋ ಹಾಲನ್ನ ಯೂಸ್ ಮಾಡ್ಕೋಬೇಕು. ಒಂದೇ ಸತಿ ಹಾಕ್ಕೋಬಾರ್ದು ಹಾಲು, ಸ್ವಲ್ಪನೇ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ನಾವು ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನು ಸ್ವಲ್ಪ ಹಾಲು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ಕ್ರೀಮಿ ಥರ ಕೇಕ್ ತಿಂದು ಬೇಜಾರಾಗಿರೋರು ಮನೆಯಲ್ಲೇ ಸಿಂಪಲ್ಲಾಗಿ ಈ ಥರ ಕೇಕ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ಒಂದು ಪೀಸ್ ಜಾಸ್ತಿನೇ ತಿಂತಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಒಂದು 5-10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10-15 ನಿಮಿಷ ಸೈಡಲ್ಲಿ ಎತ್ತಿಟ್ಬಿಡಬೇಕು. ಸ್ವಲ್ಪ ನೆನಿಬೇಕು. ಹಾಗಾಗಿ ಈಗ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು 5 ನಿಮಿಷ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಆಗೋ ಅಷ್ಟರಲ್ಲಿ ನಾವು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು 2 ಲೋಟ ನೀರು ಹಾಕಿ ಫ್ರೀ ಹೀಟ್ ಮಾಡ್ಕೊಳ್ಳೋಣ. ಫ್ರೀ ಹೀಟ್ ಮಾಡಿಕೊಂಡು ನೋಡಿ, ಈಗ ನೀರು ಫ್ರೀ ಹೀಟ್ ಆಗೋಷ್ಟರಲ್ಲಿ ನಾವೀಗ ಇದಕ್ಕೆ ಬ್ಯಾಟರ್ನ ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಅದಕ್ಕೆ ಇಟ್ಬಿಟ್ಟು ಬ್ಯಾಟರ್ನ ಗ್ಯಾಸ್ಕೆಟು ವಿಸಲ್ ಏನು ಹಿಡಿದೆ ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು 30-40 ನಿಮಿಷ ಬೇಕ್ ಮಾಡ್ಕೊಳ್ಳೋಣ. ಈಗ ನೋಡಿ, ರೆಡಿಯಾಗಿದೆ, ತೋರಿಸ್ತೀನಿ. ಒಂದು ವುಡನ್ ಸ್ಪೂನ್ ತೊಗೊಂಡು ತೋರಿಸ್ತೀನಿ. ಅದಕ್ಕೆ ಅಂಟ್ತಿಲ್ಲ ಅಂದರೆ ಕೇಕು ರೆಡಿಯಾಗಿದೆ. ಇದು ತುಂಬ ಕೂಲ್ ಆದಮೇಲೆ, ಫುಲ್ಲು ಕೂಲ್ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದ್ರ ಮೇಲೆ ಚಾಕ್ಲೇಟ್ ಸಿರಪ್ ಅಥವಾ ಮನೆಯಲ್ಲೇ ಮೆಲ್ಟ್ ಮಾಡಿರೋಂಥ ಚಾಕ್ಲೇಟ್ ಹಾಕ್ಕೊಂಡ್ರೆ ಓರಿಯೋ ಬಿಸ್ಕೆಟ್ ಕೇಕ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.